ಬಾಳೆಹೊನ್ನೂರು ಅನ್ನೋದು ಇದು ಕೇವಲ ಯಾವುದೋ ಒಂದು ಕಾರಣಕ್ಕಾಗಿ ಬಂದಂತ ಹೆಸರಲ್ಲ. ಮೊದಲು ಇದನ್ನು ರಂಭಾಪುರಿ ಅಂತ ಕರೀತಿದ್ರು. ರಂಭ ಅಂದ್ರೆ ಬಾಳೆ. ಮುಂದೆ ಬಾಳೆಗೆ ಹಣ್ಣಿನ ಒಂದು ಬೆಲೆ ಬಂದಾಗ ಬಾಳೆಹೊನ್ನೂರಾಯಿತು. ಹಾಗಾಗಿ ರಂಭಾಪುರ ಪುರಿ ಪೀಠ ಇಲ್ಲಿರೋದ್ರಿಂದ ಈ ಮುಂದೆ ಈ ಊರು ಜಗತ್ ಪ್ರಸಿದ್ಧವಾಯಿತು. ಅದಕ್ಕೆ ರೇಣುಕಾಚಾರ್ಯರ ಆಶೀರ್ವಾದವೇ ಕಾರಣ ಅನ್ನುವಂಥದ್ದನ್ನ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ರಂಭಾಪುರಿ ಪೀಠಕ್ಕೆ 2000 ವರ್ಷದ ಇತಿಹಾಸ ಇದೆ. ಈ ಒಂದು ಮಲಯಾಚಲ ಪರ್ವತ ಶ್ರೇಣಿಯ ಈ ಭಾಗದಲ್ಲಿ ಬರುವಂತಹ ಜಗದ್ಗುರು ರೇಣುಕಾಚಾರ್ಯರು ಇಲ್ಲಿ ರಂಭಾಪುರಿ ಪೀಠವನ್ನ ರಚನೆ ಮಾಡಿದರು. ಪೂಜ್ಯ ರೇಣುಕಾಚಾರ್ಯರು ಏನು ಆ ಸಂದರ್ಭದಲ್ಲಿ ಏಕಕಾಲದಲ್ಲಿ 3 ಕೋಟಿ ಗುರುರೂಪವನ್ನು ಧರಿಸಿ ಶಿವಲಿಂಗಗಳನ್ನ ಸ್ಥಾಪನೆ ಮಾಡಿದರು ಅನ್ನೋದನ್ನ ಇತಿಹಾಸದಲ್ಲಿ ಏನು ತಿಳಿದು ಬರ್ತದೆ. ಇದಕ್ಕೂ ಕೂಡ ಒಂದು ಬಹುದೊಡ್ಡವಾದಂತಹ ಇತಿಹಾಸ ಇದೆ. ಯುದ್ಧ ಭೂಮಿಯಲ್ಲಿ ಶಾಪಗ್ರಸ್ತನಾದಂತಹ ರಾವಣ ಯಾವಾಗ ಕೊನೆಯದಾಗಿ ರಾಮನ ಬಾಣದಿಂದ ಹತನಾಗಿ ಕೆಳಗೆ ಬೀಳ್ತಾನೆ, ಆವಾಗ ಆತ ಒಂದು ಶ್ಲೋಕ ಹೇಳ್ತಾನೆ. ರಾವಣ ಬಹಳ ದೊಡ್ಡ ಜ್ಞಾನಿಯಾಗಿದ್ದ ಅನ್ನೋದ್ರ ಬಗ್ಗೆ ಯಾರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ದುರಾತ್ಮ ಆಗಿದ್ದ ಅನ್ನೋದು ಸಮಸ್ಯೆ. ಬಹುದೊಡ್ಡ ಶಿವಭಕ್ತನಾಗಿದ್ದ ಅನ್ನೋದು ಅಷ್ಟೇ ಸತ್ಯ. ಅದರ ಜೊತೆಗೆ ದುರಾತ್ಮನಾಗಿದ್ದ ಅನ್ನೋದು ಅಷ್ಟೇ ಸತ್ಯ. ಹಾಗಾಗಿ ಯಾವಾಗ ರಾಮನ ಕೊನೆಯ ಬಾಣದಿಂದ ಆತನ ಸಂಹಾರ ಆಯಿತು, ಜೀವ ಬಿಡೋದಕ್ಕಿಂತ ಮೊದಲು ರಾವಣ ಒಂದು ಶ್ಲೋಕವನ್ನು ಹೇಳಿ ಅವನು ತನ್ನ ಇಹಲೋಕವನ್ನ ತ್ಯಜಿಸ್ತಾನೆ ಅನ್ನುವಂಥದ್ದು ಇತಿಹಾಸದಲ್ಲಿದೆ. ನವಕಂ ಕೋಟಿಲಿಂಗಾನಂ ಪ್ರತಿಷ್ಠಾಮೀಯ ಸ್ಥಳೆ ಇತಿ ಸಂಕಲ್ಪಿತ ಪೂರ್ವ ಮಯಾ ತದವ ಶಿಷ್ಯತೆ ಕೋಟಿ ಶತಸ್ಕಟ ತುಲಿಂಗಾನಾಂ ಮಯಾ ಸಾಧು ಪ್ರತಿಷ್ಠಿತಾಂ ಕೋಟಿ ತರೆಯತ್ತು ತೂಲಿಂಗಾನಾಂ ಸ್ಥಾಪಿನ ಮಯಸತ್ವಯ ಅಂತ ಹೇಳ್ತಾನೆ. ಅಂದ್ರ ನಾನು 9 ಕೋಟಿ ಶಿವಲಿಂಗಗಳನ್ನ ಸ್ಥಾಪನೆ ಮಾಡಬೇಕನ್ನುವಂತಹ ಸಂಕಲ್ಪವನ್ನು ತೊಟ್ಟಿದ್ದೆ. ಗುರು ರೂಪದಲ್ಲಿ ಜನ ಕರೆಸಿ, ಆದ್ರೆ ಅದು 6 ಕೋಟಿ ಆಗಿದೆ. ಇನ್ನ 3 ಕೋಟಿಯನ್ನ ನೀನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ. ಆವಾಗ ಯಾರಿಗೆ ಹೇಳಿದವ? ಧರ್ಮಾತ್ಮನಾದಂತಹ ವಿಭೀಷಣಿಗೆ ಹೇಳಿದ. ವಿಭೀಷಣ ಬಹಳ ಚಿಂತೆಯಲ್ಲಿಲ್ಲ. ವಿಭೀಷಣ ವಿಚಾರ ಮಾಡಿದ ಇದನ್ನು ಹೆಂಗ ಮಾಡೋದು ಅಂತ ಹೇಳಿ. ಆವಾಗ ಅವನ ಒಂದು ಭಕ್ತಿಗೆ ಒಲಿದು ಅವನ ಆ ಪುಣ್ಯ ರೂಪ, ಪುಣ್ಯವೇ ಮೂರ್ತಿ ರೂಪವನ್ನ ತಳೆದು ಪ್ರಸನ್ನರಾಗಿ ಅವತರಿಸಿದವರು ಜಗದ್ಗುರು ರೇಣುಕಾ ಭಗವತ್ಪಾದರು ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು. ಅವರು ಲಂಕೆಗೆ ಬರ್ತಾರ, ಆಕಾಶ ಮಾರ್ಗವಾಗಿ ಬಂದಂತಹ ಅವರು ವಿಭೀಷಣನೂ ಮಹಾ ತಪಸ್ವಿ. ಇವರ ಮಹಿಮೆಯನ್ನು ಅರಿತು ಅವರಲ್ಲಿ ಅರಿಕೆ ಮಾಡಿಕೊಂಡಾಗ ಅವರು ತನ್ನ ಅಣ್ಣನ ಸಂಕಲ್ಪ ಅಂದ್ರೆ ರಾವಣನ ಸಂಕಲ್ಪವನ್ನ ಶಾಪ ವಿಮೋಚನೆಯಾಗಿ ಹೇಳಿದಂತಹ ಶ್ಲೋಕವನ್ನು ಹೇಳಿದಾಗ ಅವಾಗ ರೇಣುಕ ಭಗವತ್ಪಾದರು 3 ಕೋಟಿ ಆಚಾರ್ಯರ ರೂಪವನ್ನು ಧರಿಸಿ ಅಲ್ಲಿ ಆ ಕ್ಷೇತ್ರಕ್ಕೆ ಒಂದು ಬಹುದೊಡ್ಡವಾದಂತ ಲಂಕೆಯಲ್ಲಿದು ಇವತ್ತಿನ ಶ್ರೀಲಂಕಾ, ಅಲ್ಲಿ ಶ್ರೀಮಠದ ಜಾಫನಾಥ್ ನಾವು ಹೆಸರು ಕೇಳ್ತಾ ಇದ್ವಿ. ಆ ಜಾಫನಾಥಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ LTT ಆಕ್ಟಿವಿಟಿ ನಡೀತಾ ಇದ್ದು. ಆ ಕಾಲದಲ್ಲಿ ಅಂದ್ರೆ ಜಾಫನಾದಿಂದ 15 ಕಿಲೋಮೀಟರ್ ದೂರ ಇರುವ ಕಿರಿಮಲಾಯಿ ಎಂಬ ಗ್ರಾಮದಲ್ಲಿ ನೂರಾರು ವೀರಶೈವ ಮನೆತನಗಳು ಆ ಒಂದು ಘಟನೆಗೆ ಸಾಕ್ಷಿಯಾಗಿ ಇವತ್ತಿಗೂ ವಾಸಿಸ್ತಾ ಇದ್ದಾವೆ ಅನ್ನುವಂಥದ್ದು ಸಹಿತ ನಮ್ಮ ಇತಿಹಾಸ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಬೋದು.
ಯಾವ ಮನುಷ್ಯ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಆ ಮನುಷ್ಯ ಯಾವತ್ತಿಗೂ ಕೂಡ ಸುಂದರವಾದಂತಹ ಭವಿಷ್ಯವನ್ನ, ಉಜ್ವಲವಾದಂತಹ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಆಚಾರ್ಯ ಶ್ರೇಷ್ಠರಾದ ಜಗದ್ಗುರು ರೇಣುಕಾಚಾರ್ಯರು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ದಾನ, ಪೂಜೆ, ಜಪ, ಧಾನ್ಯ ಇತ್ಯಾದಿ ದಶವಿಧ ಧರ್ಮ ಸೂತ್ರವನ್ನು ಬೋಧಿಸಿ ಈ ನಾಡಿಗೆ ಬೆಳಕನ್ನು ಚೆಲ್ಲಿದಂಥವರು ಮುಂದೆ ಬರುವಂತಹ ಯುಗ ಯುಗಗಳವರೆಗೆ ಯಾವ ರೀತಿ ಬದುಕನ್ನ ಸಾಗಿಸ್ಲಿಕ್ಕಿರೋದು ನಾವು ನಮ್ಮ ಮಾರ್ಗ ಏನು ಅಂತ ತೋರಿಸಿದ್ರು. ಹಾಗಾಗಿ ಇವತ್ತು ಜಾತೀಯತೆ ವಿಷಯದಲ್ಲಿ ಸಿಕ್ಕಾಕೊಂಡು ಸಮಾಜದಲ್ಲಿ ಜಗಳ ಆಗ್ತಾ ಇರಬೇಕಾದ್ರೆ, ಜಾತಿಗಳಲ್ಲಿ ಜಗಳ ಆಗ್ತಾ ಇರಬೇಕಾದ್ರೆ, ಅವತ್ತಿನ ಕಾಲದಲ್ಲಿ ದಲಿತರಿಗೂ ಕೂಡ ದೀಕ್ಷೆ ನೀಡಿ ಒಂದು ಸಮಾಜದಲ್ಲಿ ಸಾಮರಸ್ಯವನ್ನು ತರಬೇಕು. ಯಾರು ಸಾಮರಸ್ಯಕ್ಕೆ, ಯಾರು ಧರ್ಮ ಮಾರ್ಗದಿಂದ ಬಾಳ್ತಾರೆ ಅವರು ಎಲ್ಲರೂ ದೀಕ್ಷೆ ಪಡೀಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿದಂತ ಮೊದಲನೆಯ ಜಗತ್ತಿನ ಜಗದ್ಗುರು ರೇಣುಕಾಚಾರ್ಯ. ಹಾಗಾಗಿ ಅವರು ಯಾವತ್ತೂ ಕೂಡ ಮತ್ತು ಒಟ್ಟಾರೆ ರಂಭಾಪುರಿ ಪೀಠದಲ್ಲಿರ್ಬೋದು, ಒಟ್ಟಾರೆ ವೀರಶೈವ ಧರ್ಮದ ವ್ಯವಸ್ಥೆಯಲ್ಲಿ, ಸಮಾಜದ ವ್ಯವಸ್ಥೆಯಲ್ಲಿ ಇರ್ಬೋದು, ಯಾವತ್ತೂ ಏನ್ ಹೇಳ್ತಾರೆ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಅಂದ್ರೆ ಧರ್ಮ ಅಂದರೆ ಯಾವುದು? ಈ ಧರ್ಮ ಅನ್ನುವಂಥದ್ದು ಜಗತ್ತಿಗೆ ಧರ್ಮ ಮತ್ತು ಪೂಜಾ ಪದ್ಧತಿ. ನೀವು ಮನೆಯಲ್ಲಿ ಪೂಜೆ ಹೆಂಗೆ ಮಾಡ್ತೀರಿ, ನಿಮ್ಮ ಆರಾಧ್ಯ ದೇವನನ್ನ ಹೇಗೆ ಪೂಜೆ ಮಾಡ್ತೀರಿ, ದೇವತೆಯನ್ನ ನೀವು ಧರ್ಮದಿಂದ ನಡ್ಕೊಳ್ಳೋದು ಬೇರೆ ಬೇರೆ ಅಂತ ಹೇಳಿದಂತ ಜಗತ್ತಿನ ಪ್ರಥಮ ಧರ್ಮ ಅದು ಸನಾತನ ಧರ್ಮ ಅನ್ನುವಂಥದ್ದನ್ನ ಎತ್ತಿ ತೋರಿಸಿದಂಥದ್ದು ಜಗದ್ಗುರು ರೇಣುಕಾಚಾರ್ಯ. ಯಾಕಂದ್ರೆ ನೋಡ್ರಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದರು. ಅಂದ್ರೆ ಆ ಧರ್ಮ ಅಂತಂದ್ರೆ, ಹಾಗಾಗಿ ನಮ್ಮಲ್ಲಿ ಪೂಜಾ ಪದ್ಧತಿಗೂ ಧರ್ಮಕ್ಕೂ ಒಂದು ಬಹುದೊಡ್ಡವಾದಂತಹ ವ್ಯತ್ಯಾಸವನ್ನಿಟ್ಟು, ನೀನು ಯಾರನ್ನಾದ್ರೂ ಪೂಜೆ ಮಾಡು ಪರವಾಗಿಲ್ಲ, ಮಾಡದೇ ಇದ್ರು ಪರವಾಗಿಲ್ಲ, ಆದರೆ ಧರ್ಮದಿಂದ ನಡಿ ಅಂತ ಹೇಳಿದಂತಹ ಜಗತ್ತಿನ ಏಕೈಕ ಧರ್ಮ ಅದು ನಮ್ಮ ಸನಾತನ ಧರ್ಮ. ಅದನ್ನ ರೇಣುಕಾಚಾರ್ಯರು ನಮ್ಮೆಲ್ಲರಿಗೂ, ನಾನೇನು 10 ಸೂತ್ರಗಳನ್ನ ಅವ್ರು ಹೇಳಿದಂತದ್ದು ಹೇಳಿದೆ, ಅದರ ಮೂಲಕ ನಮಗೆ ಜೀವನದ ಮಾರ್ಗವನ್ನು ತೋರಿಸಿದ್ರು. ಆ ಮಾರ್ಗವೇ ಧರ್ಮ ಅಂತ ಹೇಳಿದಂತಹದ್ದು ಪ್ರಥಮವಾಗಿ ಅವರೇ ಇರಬಹುದು ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ಮಾತೃ ಧರ್ಮ ಅಂತ ಹೇಳ್ತೀವಿ, ಪಿತೃ ಧರ್ಮ ಅಂತ ಹೇಳ್ತೇವೆ, ಆಚಾರ ಧರ್ಮ ಅಂತ ಹೇಳ್ತೇವೆ. ಇದರ ಅರ್ಥ ಏನಾಗಾರ ವ್ಯಾಪಾರ ಧರ್ಮ ಅಂತ ಹೇಳ್ತೀವಿ. ಇದರ ಅರ್ಥ ಏನು? ಇದರ ಅರ್ಥ ನಮ್ಮ ಪೂಜಾ ಪದ್ಧತಿಯನ್ನ ಮೀರಿದ ಒಂದು ಧರ್ಮ ಇದೆ. ಹಾಗಾಗಿ ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಉಳಿದದ್ದು ಯಾವುದೋ ನನ್ನ ಪ್ರಕಾರ ಧರ್ಮಗಳೇ ಇಲ್ಲ. ಯಾರಿಗೆ ಕೆಲವು ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಯಾಕಂದ್ರೆ ಇಂಥ ದೇವರ ಅವ್ರ ಪೂಜಾ ಪದ್ಧತಿ ಅದು, ಇಂಥ ದೇವರನ್ನ ಹಿಂಗನೇ ಪೂಜೆ ಮಾಡ್ಬೇಕಂತ ಹೇಳ್ತಾರೆ. ನಮ್ಮಲ್ಲಿ ನೀನು ಈಶ್ವರನನ್ನು ಪೂಜೆ ಮಾಡು, ನೀನು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಲಿಂಗವನ್ನು ಪೂಜೆ ಮಾಡು, ನೀನೇ ಬೇಕಾದ್ ಮಾಡು, ಧರ್ಮದಿಂದ ನಡಿ ಅಂತ ಹೇಳಿದ್ರು. ಇದನ್ನ ಎಲ್ಲವನ್ನೂ ಮೀರಿದ್ದು ಒಂದು ಧರ್ಮ ಇದೆ ಅಂತ ಹೇಳಿದಂತ ಏಕೈಕ ದೇಶ ಜಗತ್ತಿನೊಳಗ ಅದು ಭಾರತ. ಸ್ನೇಹಿತರೆ, ಅದನ್ನು ಮರಿಬಾರದು ನಾವು. ಅದಕ್ಕಾಗಿ ಸಾಂಸ್ಕೃತಿಕ ಪುನರುತ್ಥಾನದ ಪಂಚಪೀಠದಲ್ಲಿ, ವೀರಶೈವ ಪಂಚಪೀಠದಲ್ಲಿ ಮೊದಲನೆಯ ಪೀಠ ವೀರಶೈವ ಒಂದು ಪೀಠದಲ್ಲಿ ಮೊದಲನೆಯ ಪೀಠ ರಂಭಾಪುರಿ ಪೀಠ. ಹಾಗಾಗಿ ತನಗಾಗಿ ತಾನು ಬಾಳದೆ ಇತರರ ಉದ್ಧಾರಕ್ಕಾಗಿ ಯಾವುದಾದರೂ ಒಂದು ಧರ್ಮ ಅಥವಾ ಒಂದು ಪದ್ಧತಿ ಇವತ್ತಿನವರೆಗೂ ನಡ್ಕೊಂಡ್ ಬಂದಿದ್ರೆ ಅದು ವೀರಶೈವ ಧರ್ಮ ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಇವತ್ತಿನ ಪೀಠಾಧಿಪತಿಗಳು ಕೂಡ ಎಲ್ಲಿ ನೋಡಿದ್ರೆ, ಇವತ್ತು ಎಲ್ಲೋ ಗುಲ್ಬರ್ಗಾದಲ್ಲಿ ಇರ್ತಾರೆ, ನಾಳೆ ಬೆಳಿಗ್ಗೆ ನೋಡಿದ್ರೆ ಮತ್ತೊಂದು ಕಡೆ ಎಲ್ಲೋ ಇರ್ತಾರೆ. ದೇಶ, ರಾಜ್ಯ ಎಲ್ಲ ಕಡೆ ಸುತ್ತ ಈ ವಯಸ್ಸಿನಲ್ಲಿ ಸದಾಕಾಲಕ್ಕೂ ಮತ್ತೊಂದು ಅಭಿಮಾನ ಇದೆ. ಪೂಜ್ಯ ಗುರುಗಳ ಅವರ ಹಿನ್ನೆಲೆ, ಅವರ ಪೂರ್ವಾಶ್ರಮದ ಮನೆ ನನ್ನ ಕ್ಷೇತ್ರದಲ್ಲಿದೆ ಅನ್ನೋದು ಕೂಡ ನನಗೆ ಅಷ್ಟೇ ಅಭಿಮಾನದ ಸಂಗತಿ. ಹಾಗಾಗಿ ಇವತ್ತು ಕೂಡ ಧರ್ಮ ಜಾಗೃತಿ, ಅವರ ದಸರಾ ವೈಭವ ಅದ್ಭುತವಾಗಿ
ಜನರಲ್ಲಿ ಧಾರ್ಮಿಕವಾದಂತಹ ಭಾವನೆಯನ್ನ ಬಿತ್ತಿ ನಮ್ಮ ದೇಶದಲ್ಲಿ ಕೂಡ ಅದೇ ಕಾರಣಕ್ಕಾಗಿ ಇವತ್ತು ಸಾಂಸ್ಕೃತಿಕ ಪುನರುತ್ಥಾನ, ವಿರಾಸತ್ಗೆ ಸಾಥ್ ವಿಕಾಸತ್, ಇದು ನಮ್ಮ ಪ್ರಧಾನ ಮಂತ್ರಿಯ ಒಂದು ಬಹುದೊಡ್ಡ ಉದ್ಘೋಷದ. ವಿರಾಸತ್ ಅಂದ್ರೆ ಪರಂಪರೆ. ಅದಕ್ಕಾಗಿ ರಾಮ ಮಂದಿರ ನಿರ್ಮಾಣ ಆಯಿತು. ಅದಕ್ಕಾಗಿ ನಮ್ಮ ಮಹಾಕಾಲದಲ್ಲಿ ಉಜ್ಜಯಿನಿಯಲ್ಲಿ ದೇವಸ್ಥಾನ, ಕಾಶಿ ವಿಶ್ವನಾಥ್ ಕಾರಿಡಾರ್, ಅದರ ಜೊತೆಗೆ ಚಾರಧಾಮದಲ್ಲಿ ಆದಂತಹ ಪರಿವರ್ತನೆ ಇವತ್ತು ಜಗತ್ತಿನ ಅತಿ ದೊಡ್ಡ ಒಂದು ಪಿಲಿಗ್ರಿಮೇಜ್ ಸೆಂಟರ್ ಆಗಿ ಇವತ್ತು ಭಾರತ ಹೊರಹೊಮ್ತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಶಾಂತಿಯನ್ನು ಅರಸಿ ಜನಕ್ಕೆ ಬರ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲಿಯೂ ಯಾರಿಗೆ ಶಾಂತಿ ಸಿಗುವುದಿಲ್ಲ, ಅದು ಭಾರತದಲ್ಲಿ ಸಿಗ್ತದೆ. ಅದಕ್ಕೆ ಏಕೈಕ ಕಾರಣ ಅಂದ್ರೆ ನಮ್ಮ ಆಧ್ಯಾತ್ಮಿಕವಾದಂತಹ ಪರಂಪರೆ, ಆಧ್ಯಾತ್ಮಿಕವಾದಂತಹ ಚಿಂತನೆ. ಅದಕ್ಕಾಗಿಯೇ ಎಷ್ಟೇ ವಿರೋಧ ಬರಲಿ, ಏನೇ ಬರಲಿ, ರಾಮ ಮಂದಿರ ನಿರ್ಮಾಣ ಆಯ್ತು, ಕಾಶಿ ಕಾರಿಡಾರ್ ನಿರ್ಮಾಣ ಆಯ್ತು, ಇವತ್ತು ರಾಮಾಯಣ ಸರ್ಕ್ಯೂಟ್ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜನರಿಗೆ ನಾವು ತಿಳಿಸಬೇಕಾಗಿರುವಂತಹ ಸಂಗತಿ ಏನು ಅಂತಂದ್ರೆ, ನಮ್ಮದು ಉದಾತ್ತವಾದಂತಹ ಒಂದು ಚರಿತ್ರೆ ಇದೆ. ಆ ಚರಿತ್ರೆಯಲ್ಲಿಂದ ನಾವು ಕಲಿಬೇಕಾಗಿದ್ದಂತಹದ್ದು ಚಾರಿತ್ರ್ಯವನ್ನ ಕಲಿಬೇಕು, ಬೋಧನೆ ಅಲ್ಲ. ನಾವು ನಮ್ಮ ನಡವಳಿಕೆಯಿಂದ ಜನರಿಗೆ ಆದರ್ಶವಾಗಬೇಕು. ಇದನ್ನು ನಮ್ಮ ಹಿರಿಯರು ಹೇಳಿದ್ದು. ಅದನ್ನೇ ನಮ್ಮ ಪೂಜ್ಯ ಸ್ವಾಮಿಗಳು ಅತ್ಯಂತ ಶ್ರದ್ಧೆಯಿಂದ ಎಲ್ಲರನ್ನು ಕರೆದುಕೊಂಡು, ಎಲ್ಲರನ್ನು ಒಟ್ಟಾಗಿ ಕೂಡಿಸಿಕೊಂಡು ಮಾಡುವಂತ ಒಂದು ಬಹುದೊಡ್ಡ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರು ಇವತ್ತು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದರು. ಬಹಳಷ್ಟು ಇಲ್ಲಿ ಅನುದಾನವನ್ನು ಕೊಟ್ಟು ಕೆಲಸ ಶುರುವಾಗಿದೆ. ಆದರೆ ಸರ್ಕಾರಗಳು ಬದಲಾಗುವುದು ಸಹಜ ಪ್ರಕ್ರಿಯೆ. ಇವತ್ತು ಆ ಬಿಲ್ಡಿಂಗು ನನಗೆ ಕಳೆದ ಸರ್ತಿ ನಾನು ಕಾಫಿ ಬೋರ್ಡ್ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲೇ ನನ್ನ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿತ್ತು. ಅವಾಗ ಪೂಜ್ಯ ಸ್ವಾಮೀಜಿಯವರು ಆ ಬಿಲ್ಡಿಂಗ್ ತೋರಿಸಿದ್ರು. ನಾನು ಹೇಳಿದೆ, ಇವತ್ತು ರಾಜ್ಯ ಸರ್ಕಾರದ ಯಾರಾದ್ರೂ ಬಂದಾಗ ನಿಮ್ಗೆ ಮಾಡ್ತಾರಂತ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಆ ಬಿಲ್ಡಿಂಗ್ ಅನ್ನ ಪೂರ್ತಿಗೊಳಿಸ್ಕೊಡ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಪೂಜ್ಯ ಸ್ವಾಮೀಜಿಯವರು ಇಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತಮ್ಮೆಲ್ಲರಿಗೂ ಧನ್ಯವಾದ. ಸ್ವಾಮೀಜಿಯವರ ಅನುಮತಿಯೊಂದಿಗೆ ನಾನು ಡೆಲ್ಲಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ಅವರ ಅನುಮತಿ ಕೊಟ್ಟರೆ ನಾನು ನಿರ್ಗಮಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ.